ನಮ್ಮ ಹೃದಯದಲ್ಲಿ ಒಂದು ಸ್ಫುರಣ ಆಗಬೇಕು. ಆ ಸ್ಫುರಣವೇ ಇಂಟ್ಯೂಷನ್. ಆ ಸ್ಫುರಣವಾದಾಗ ನಮ್ಮ ಹೃದಯದ ಮಾತನ್ನು ನಾವು ಆಲಿಸಬೇಕು, ಕೇಳಬೇಕು. ಹೃದಯದ ಬಡಿತ, ತುಡಿತ ಫಾಲೋ ಮಾಡಿದ್ರೆ ಸಾಕು. ನಾವೊಂದು ಸೂಕ್ಷ್ಮವಾದ ಒಂದು ಆಯಾಮವನ್ನು ತಲುಪ್ತೀವಿ, ಮನೋಬುದ್ಧಿಗೆ ಮೀರಿದ ಆಯಾಮ. ಈ ಆಯಾಮದಲ್ಲಿ ನಮಗೆ ಸ್ವಾತಂತ್ರ್ಯ ಏನು, ಆನಂದ ಏನು, ಅಲ್ಲಿ ಅರಳುವ ನಿಜವಾದ ಪ್ರೇಮ ಏನು ಅನ್ನೋದು ಅನುಭವಕ್ಕೆ ಬರುತ್ತೆ. ಹೀಗೆ ಅನುಭವಕ್ಕೆ ಬಂದ ಪ್ರೀತಿಗೂ ನಾವು ಹೊರಗಡೆಯಿಂದ ಬಯಸುವ, ಕೇಳುವ ಪ್ರೀತಿಗೂ ಬಹಳ ವ್ಯತ್ಯಾಸ ಇದೆ. ನಾವು ಹೊರಗಡೆ ಯಾವುದನ್ನು ಅಪೇಕ್ಷೆ ಪಡ್ತೀವಿ, ಬೇರೆಯವರು ಪ್ರೀತಿಸಬೇಕು ಅನ್ನೋ ಆ ಕೇಳೋ ಪ್ರೀತಿ ಎಷ್ಟು ಲಾಯಲ್ಟಿ, ಎಷ್ಟು ಗುಲಾಮಗಿರಿ ಅದರಲ್ಲಿದೆ. ನನ್ನ ಹೃದಯದಲ್ಲಿ ಉಕ್ಕೋ ಪ್ರೀತಿನಲ್ಲಿ ಎಷ್ಟು ಸ್ವಾಮಿತ್ವ ಇದೆ, ಈ ವ್ಯತ್ಯಾಸ ನಮಗೆ ಗೊತ್ತಾಗಬೇಕು. ಈ ವ್ಯತ್ಯಾಸ ಗೊತ್ತಾದಾಗ ನಮ್ಮ ಹೃದಯದಲ್ಲೇ ಅರಳು ಬರುವ ಪ್ರೀತಿಗೆ ನಾವು ಬೇರೆಯವ್ರನ್ನ ಬಲವಂತ ಪಡಿಸ್ಬೇಕಾಗಿಲ್ಲ. ಇದು ಬೇರೆಯವ್ರ ಸಂಬಂಧಪಟ್ಟಿದ್ದಲ್ಲ, ಇದು ಒಂಥರ ಡಿಗ್ನಿಟಿ ಅಂತಾರೆ, ವ್ಯಾಲ್ಯೂ ಇದೆ. ಯಾಕೆ ಅಂದರೆ ಇದು ನನ್ನ ಹೃದಯದಿಂದ ಬಂದ ಪ್ರೀತಿ. ಹೀಗೆ ಅನುಭವಕ್ಕೆ ಬಂದಾಗ ನಾವು ಯಾರೂ ಕೇಳಲ್ಲ, ಏನೂ ಕೊರತೆ ಆಗಲ್ಲ, ನಮಗೆ ಯಾರೂ ಕೊಟ್ಟಿಲ್ಲ ಅನಿಸಲ್ಲ. ನಾವು ಕೊಡ್ತೀವಿ, ನಮ್ಮಲ್ಲಿ ಕೊಡೋದು ಒಂದು ಖುಷಿ ಬರುತ್ತೆ. ಆ ಪ್ರೀತಿಯನ್ನು ಕೊಡೋದು ಬಹಳ ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೀನಿ. ಆ ಒಂದು ಸ್ವಾತಂತ್ರ್ಯದಲ್ಲಿ ನಮ್ಮ ಪ್ರೀತಿನ ನಾವು ಕಂಡುಕೊಳ್ಳೋಕ್ಕೆ ಈ ಸಮಾಜನೂ ಜನಗಳು ನಮ್ಮ ಸುತ್ತ ಇರೋರು ಇಂಡಿವಿಜುವಲ್ ಫ್ರೀಡಮ್ಗೆ ಬಿಟ್ಟೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂದರೆ ಏನೋ ಒಂದು ಕುರುಡು ನಂಬಿಕೆನಲ್ಲೇ ಎಲ್ಲ ಪ್ರತಿಯೊಂದೂ ಬರ್ತಾ ಇದೆ. ಯಾರಿಗೂ ಏನೂ ಪ್ರಶ್ನೆ ಕೇಳೋ ಹಾಗೆ ಇಲ್ಲ. ಎಲ್ಲವೂ ಕೂಡ ಒಂದು ಲಾಯಲ್ಟಿ, ಎಲ್ಲ ಕಡೆನೂ ಒಂದು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಲಾಯಲ್ಟಿ ಹೆಸರಿನಲ್ಲೇ ಎಲ್ಲ ನಡೀತಾ ಇದೆ. ಒಂದು ರೀತಿ ಕರ್ತವ್ಯ ಮಾಡಬೇಕು, ಡ್ಯೂಟಿ ಮಾಡಬೇಕು, ಅಥವಾ ಒಂದು ಕಂಡೀಷನ್, ಇದು ಈ ಥರ ನಡ್ಕೋಬೇಕು, ಈ ಥರ ಕಂಪೆಲ್ ಮಾಡಿ 10 ಕಮ್ಯಾಂಡ್ಮೆಂಟ್ಸ್ನ ರೂಲ್ಸ್ನ ಇಂಪೋಸ್ ಮಾಡಿದ್ದಾರೆ. ನಾನು ಎಷ್ಟೋ ಸತಿ ಮನೆಯಲ್ಲಿ ನಮ್ಮ ತಂದೆಗೂ ಕೇಳ್ತಾ ಇದ್ದೆ, ಏನಾದರೂ ನಂಬಿಕೆ ಬದಲು ಮಾತಾಡೋ ಹಾಗೆ ಇಲ್ಲ. ಅದಕ್ಕೆ ಉತ್ತರ ಇಲ್ಲ, ಅವ್ರ ಹತ್ರ ಉತ್ತರ ಸಿಗ್ತಾ ಇರಲಿಲ್ಲ. ಉತ್ತರ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು. ಎಷ್ಟೋ ಬಿಲೀಫ್ ಸಿಸ್ಟಮ್ ಸುಳ್ಳು, ಆದರೂ ನಾವು ಮಾತಾಡೋ ಹಾಗಿಲ್ಲ. ಯಾಕೆ ಅಂದರೆ ನಾವು ಹೆಚ್ಚು ಮಾತಾಡ್ತಿದ್ರೆ ಇದು ಹೋಗುತ್ತದು, ಅದಕ್ಕೆ ಪಾಯ ಇಲ್ಲ. ಸುಮ್ಮನೆ ಕುರುಡು ನಂಬಿಕೆ ಮೇಲೆ ಹೀಗೆ ಬಿಟ್ಟು ಬಿಟ್ಟು ಅದನ್ನು ರಹಸ್ಯ ಮಾಡಿ ಅದೇ ಒಂದು ಧರ್ಮ ಆಗ್ಬಿಟ್ಟಿದೆ ಎಷ್ಟೋ ಕಡೆ, ಎಷ್ಟೋ ಸಲ. ಇಲ್ಲಿ ತರ್ಕ ಮಾಡಿದಷ್ಟು ವಿತಂಡವಾದವೇ, ಅದರಲ್ಲಿ ಉತ್ತರ ಸಿಗೋದೇ ಇಲ್ಲ, ಉತ್ತರ ಸಿಕ್ಕೇ ಇಲ್ಲ. ನೋಡಿ, ಈ ತರ್ಕ ಬುದ್ಧಿದು, ನಮ್ಮ ತಲೆದು. ಆ ತರ್ಕ ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆಗೂ ಒಂದು ಮೆಟ್ಟಿಲನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಆದರೆ ಇವತ್ತುವರೆಗೂ ತರ್ಕ ಕನ್ಕ್ಲೂಷನ್ ಕೊಟ್ಟೇ ಇಲ್ಲ. ಇದು ಎಲ್ಲಿಗೂ ನಮ್ಮನ್ನು ಮುಗಿಸೋದಿಲ್ಲ. ಇದು ನಮ್ಮ ಮನಸ್ಸಿನ, ಬುದ್ಧಿಯ ಸ್ವಭಾವ. ನಾವೆಲ್ಲೂ ತಲುಪಲ್ಲ. ನಮ್ಮ ಜೀವನ ಎಲ್ಲ ನಾವು ತರ್ಕ ಮಾಡ್ತಾನೇ ಇರಬೇಕು. ನಮಗೇನೂ ಸಿಗಲ್ಲ. ಏನೋ ಒಂದು ತಿಳ್ಕೊಂಡ್ವೇನೋ ಅನ್ನೋ ಭ್ರಮೆ ಬರುತ್ತೆ. ನಾವು ನಮ್ಮ ನೆರಳನ್ನು ನೋಡಿ ಭಯ ಪಟ್ಕೊಳ್ತಾ ಇದ್ದೀವಿ. ನಮ್ಮದೇ ನೆರಳು ಭಯ ಪಟ್ಕೊಂಡು ನಾವು ಓಡ್ತಾ ಇದ್ದೀವಿ. ಅದು ನಮ್ಮ ಹಿಂದೆ ಬರ್ತಾ ಇದೆಯೇನೋ ಅಥವಾ ವೇಗವಾಗಿ ಓಡ್ತಾ ಇದ್ದೀವಿ, ಮನಸ್ಸಿನ ಹಿಂದೆ ಓಡ್ತಾ ಇದ್ದೀವಿ. ಮನಸ್ಸು ಇನ್ನೂ ವೇಗವಾಗಿ ಓಡ್ತಾ ಇದೆ, ಮನಸ್ಸನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೆಂಥ ಭ್ರಮೆ ಆಟ. ಇದನ್ನು ಕಲ್ಪನೆ ಮಾಡಿಕೊಂಡ್ರೆ ಸಾಕು, ನನ್ನ ನೆರಳು ನನ್ನ ಹಿಂದೆ ಬರ್ತಾ ಇರೋದು, ನನ್ನ ನಾಳೆಗಳೆಲ್ಲ, ನೆನ್ನೆಗಳೆಲ್ಲ ನನ್ನ ಹಿಂದೆ ಬರ್ತಾ ಇರೋದು, ನಾನು ನನ್ನ ಮನಸ್ಸಿನ ಹಿಂದೆ ಓಡ್ತಾ ಇರೋದು. ಇದು ಕೊನೆಯೇ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಮನಸ್ಸು ಗೊತ್ತಿಲ್ಲ. ಮನಸ್ಸು ಎಲ್ಲಿಗೆ ಹೋಗ್ತಿದೆ ಗೊತ್ತಿಲ್ಲ. ವೇಗವಾಗಿ ಹೋಗ್ತಾ ಇದೆ, ನಾವು ಇದರಿಂದ ಹೋಗ್ತಾ ಇದ್ದೀವಿ. ಒಂದು ಕ್ಷಣ ನಾವು ನಿಂತಾಗ, ಒಂದು ಕ್ಷಣ ಮನಸ್ಸಿನ ಹಿಂದೆ ಓಡೋದನ್ನು ನಿಲ್ಲಿಸಿದಾಗ, ಬದುಕು ಆಗೋದಕ್ಕೆ ಬಿಟ್ಟಾಗ
ಏನಾದರೂ ಸಂಭವಿಸಲಿ ಅಂತ ಬಿಟ್ಟಾಗ ಅದ್ಭುತಗಳಾಗತ್ತೆ. ಇಲ್ಲೇ ಆತ್ಮೀಯತೆ, ಸಂಬಂಧ, ಇಂಟ್ಯೂಷನ್ ಕೆಲಸ ಮಾಡುತ್ತೆ. ಯಾವ ಮೊಮೆಂಟಲ್ಲಿ ನಾವು ಸಂಪೂರ್ಣವಾಗಿ ಮನಸ್ಸನ್ನು ಫಾಲೋ ಮಾಡೋದನ್ನು ನಿಲ್ಲಿಸಿ ನಾವು ಇದ್ದ ಕ್ಷಣದಲ್ಲಿ ಸಂಪೂರ್ಣವಾಗಿದ್ದಾಗ, ಇದು ಬಹಳ ಮುಖ್ಯ ಜೀವನದಲ್ಲಿ. ಆದರೆ ಮನಸ್ಸು ಅದರ ಸ್ವಭಾವವೇ ವೇಗ 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 ಓಡ್ತಾ ಇರುತ್ತೆ. ಎಲ್ಲಿವರೆಗೂ ಓಡುತ್ತೆ? ಸಾಯೋವರೆಗೂ ಓಡುತ್ತೆ. ಸಾಯೋ ಟೈಮ್ಗೆ ಅದು ಬರಲೇಬೇಕು, ಲೇಟಾಗಿ ಬರೋಕ್ಕಾಗಲ್ಲ. ನಿಧಾನವಾಗಿ ಹೋಗ್ತಿರೋರು ಆ ಟೈಮ್ಗಲ್ಲಿ ಅವ್ರ ಟೈಮ್ಗೆ ಅವ್ರು ಬರಲೇಬೇಕು. ಫಾಸ್ಟಾಗಿ ಹೋಗ್ತಿರೋರು, ವೇಗವಾಗಿ ಹೋಗ್ತಿರೋರು ಆ ಟೈಮ್ಗಲ್ಲಿ ಇರಲೇಬೇಕಾಗತ್ತೆ. ನಾವು ನೋಡ್ಕೋಬೇಕು. ಮನಸ್ಸಿನ ಹಿಂದೆ ಓಡೋದ್ರ ಬದಲು ಒಂದು ಮರದ ಕೆಳಗೆ ಹೋದರೆ, ದೊಡ್ಡ ಮರ ಕಲ್ಪಿಸ್ಕೊಳ್ಳಿ, ಇದು ಕಲ್ಪನೆಗೆ ಬರಬೇಕು. ದೊಡ್ಡ ಮರದ ಕೆಳಗೆ ಬೇಕಾದಷ್ಟು ನೆರಳಿದೆ. ಆ ನೆರಳೊಳಗೆ ಹೋದ ತಕ್ಷಣ ನಿಮ್ಮ ನೆರಳು, ನಿಮ್ಮ ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇರೋ ನೆರಳು ಮಾಯವಾಗಿಬಿಡುತ್ತೆ. ಇಲ್ಲಿ ಮಾಯ ಆಯಿತು ನೆರಳು, ಬಿಸಿಲಿನ ಝಲ ಇಲ್ಲ, ನೆರಳು ಮಾಯ ಆಯಿತು. ಇದೇನು? ನಿಮ್ಮ ಒಳಗಡೆ ಇದೆ ಆ ಮರ, ಆಶ್ರಯ ಕೊಡುವಂತಹ ಮರ, ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ಮರ ಒಳಗಿದೆ. ಆ ಒಳಗಡೆ ಆಶ್ರಯಕ್ಕೆ ನಾವು ಹೋಗಬೇಕು. ಹೊರಗಡೆ ಇರುವಂತಹ ಜಳ ಏನಿದೆ, ಬಿಸಿಲಿನ ಜಳ, ನೆರಳುಗಳನ್ನೆಲ್ಲ ಸೃಷ್ಟಿ ಮಾಡುವ ಬಿಸಿಲಿನ ಬೆಳಕು ಎಲ್ಲ ನಾವೇ ಕಟ್ಕೊಂಡಿರೋ ಪ್ರಪಂಚ, ಅದೇ ಸಮಾಜ, ನಾನು ನಂದು ಅಂತ ಸೃಷ್ಟಿ ಮಾಡಿರೋದು, ನಮ್ಮ ಭಾವನೆಗಳು, ನಮ್ಮ ಕಾನ್ಸೆಪ್ಟ್ಸು ಎಲ್ಲವೂ ನಮ್ಮ ನೆರಳುಗಳು. ಇದನ್ನೆಲ್ಲ ಬಿಟ್ಟು ನಾವು ಒಳಗಡೆ ಹೋದಾಗ ಸ್ವಲ್ಪ ಹೊತ್ತು ಅದರ ರಿಫ್ಲೆಕ್ಷನ್ ಎಲ್ಲ ಇರುತ್ತೆ. ಆಮೇಲೆ ನಾವು ಅದಕ್ಕೆ ದಾರಿ ಮಾಡ್ಕೊಡ್ತೀವಿ. ನಾವು ಯಾತಕ್ಕೆ ಹೀಗಾಗ್ತಾ ಇದೆ ಅಂದರೆ, ನಾವು ಪೆರಿಫೆರಿನಲ್ಲೇ ಜಾಸ್ತಿ ಹೊತ್ತು ಕಾಲ ಕಳೀತಾ ಇದ್ದೀವಿ. ನಮ್ಮ ಜೀವನದಲ್ಲಿ ನೋಡಿಕೊಂಡ್ರೆ ನಾವು ಅಂಚಲಿದ್ದೀವಿ, ಪರಿಧಿಯಲ್ಲಿ. ಯಾವಾಗಲೂ ಇಂದ್ರಿಯಗಳ ಮೂಲಕ ಹೊರಗಡೆ ಇರೋದ್ರಿಂದ ನಮಗೆ ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಾವು ಒಳಗಡೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದಾಗ ಆ ಇಂಟ್ಯೂಷನ್ಗೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ನಮ್ಮ ಕೇಂದ್ರ ಮೌನ. ನಮ್ಮ ಕೇಂದ್ರದಲ್ಲಿ ಸಂಪೂರ್ಣ ಶಾಂತಿ, ಮೌನ ಇದೆ. ಅಲ್ಲಿ ದ್ವಂದ್ವವೇ ಇಲ್ಲ. ನಾವು ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನು ಸ್ತುತಿ ಮಾಡುವಾಗ ಹೇಳ್ತೀವಿ, ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ. ಪಾಪ ಪುಣ್ಯ ಎರಡೂ ನೀನೇ ಅಮ್ಮ, ಎರಡು ಗುಣಗಳು ನೀನೇ, ನಿನ್ನಲ್ಲೇ ಹೋಗಬೇಕು. ಅತೀತವಾಗಿರೋಳು ನೀನು, ಎರಡನ್ನೂ ಕಳಿಸ್ಕೊಂಡ್ಬಿಡ್ತೀಯ ಅಂತ. ವೈಲೆನ್ಸು ಇಲ್ಲ ನಮ್ಮ ಸೆಂಟ್ರ್ನಲ್ಲಿ, ನಾನ್ ವೈಲೆನ್ಸು ಇಲ್ಲ. ಆ ಥರ ಒಂದು ಜಾಗ ನಮ್ಮ ಒಳಗಡೆ ಇದೆ. ಆ ಜಾಗಕ್ಕೆ ನಾವು ಹೋಗಬೇಕು. ಮರದ ಕೆಳಗೆ ಒಳಗಡೆ ಇರೋ ನೆರಳಲ್ಲಿ ಕೂತ್ಕೋಬೇಕು. ಹೀಗಿದ್ದಾಗಲೂ ಕೂಡ ನಮ್ಮ ಮನಸ್ಸು ಎಷ್ಟೋ ಸತಿ ತೊಂದರೆ ಕೊಡುತ್ತೆ. ಅದು ಸುಮ್ಮನೆ ಇರಕ್ಕೆ ಬಿಡಲ್ಲ. ನಾವು ಪಕ್ಕದಲ್ಲಿ ಬಿಟ್ಟರು ಕೂಡ ಅದು ಬಂದು ನಮ್ಮ ಮೇಲೆ ಕೂತ್ಕೊಳ್ಳೋ ಸವಾರಿ ಮಾಡುತ್ತೆ. ನಮ್ಮನ್ನು ಅದ್ರ ಹಿಂದೆ ಹಿಂಬಾಲಿಸೋ ಹಾಗೆ ಮಾಡುತ್ತೆ. ನಾವು ಹೋಗುವಾಗ ಒಂದು ಮಂತ್ರ ತಗೊಂಡ್ರೂ ಕೂಡ ನಮಗೆ ಪುನಃ ಲಾಯಲ್ಟಿ, ಮಂತ್ರಕ್ಕೆ ಲಾಯಲ್ಟಿ. ನಾವೇನು ಮಾಡ್ತೀವಿ, ಇಷ್ಟು ದಿವಸ ಮಂತ್ರ ಹೇಳಿದೆ ನನಗೇನೂ ಆಗಿಲ್ಲ, ಇಷ್ಟು ಸತಿ ಮಂತ್ರ ಹೇಳಿದೆ ನನಗೇನೂ ಆಗಿಲ್ಲ, ಇಷ್ಟು ಹೊತ್ತು ಮಂತ್ರ ಹೇಳಿದೆ. ಕ್ಯಾಲೆಂಡರ್ ನೋಡ್ತಿರ್ತೀವಿ, ಮತ್ತು ವಾಚ್ ನೋಡ್ತಿರ್ತೀವಿ, ಟೈಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಷ್ಟು ಸತಿ ಮಂತ್ರ ಹೇಳಿದೆ ಅಂತ. ಮಂತ್ರ ಕೊಟ್ಟಿರೋದು ಯಾಕೆ? ಮಂತ್ರನ ಡಿವೈಸ್ ಥರ ಯೂಸ್ ಮಾಡಿಕೊಂಡು ಆ ಶಾಂತವಾದ ಮೌನಕ್ಕೆ ಹೋಗೋಕ್ಕೆ. ಆದರೆ ನಮ್ಮ ಮನಸ್ಸು ಬಿಡುವುದಿಲ್ಲ. ರಿಪೀಟ್ ಆಗಿ ಮತ್ತೆ ಮಂತ್ರನ ರಾಮ ರಾಮ ಅಂತ ಅದನ್ನೇ ಚೇಸ್ ಮಾಡಿಕೊಂಡು ಮನಸ್ಸಲ್ಲೇ ಸಿಕ್ಕಾಕೊಂಡ್ಬಿಟ್ಟು ಬ್ಯಾರಿಯರ್ ಆಗಿಬಿಡುತ್ತೆ, ಒಳಗಡೆ ಹೋಗಲ್ಲ. ಇದು ಕೂಡ ಈ ಪೂಜೆ ವಿಚಾರದಲ್ಲೂ ಕೂಡ ಮನಸ್ಸು ಕಂಡೀಷನ್ ಆಗುತ್ತೆ, ಲಾಯಲ್ಟಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಹೀಗಾಗತ್ತೆ. ಯಾಕೆ ಅಂದರೆ ಮನಸ್ಸು ಯಾವಾಗಲೂ ಆ್ಯಕ್ಟಿವಿಟಿ, ಆದರೆ ನಮ್ಮ ಬೀಯಿಂಗ್, ನಮ್ಮ ಇರುವಿಕೆ ಯಾವಾಗಲೂ ಇನ್ಯಾಕ್ಟಿವ್ ಸ್ಟೇಟ್. ನಾವು ಶಾಂತವಾಗಿದ್ದೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ನಮಗೆ ಬೇಕಾದ ಒಂದು ಫಾಲ್ಸ್ ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಫಾಲ್ಸ್ ವ್ಯಾಲ್ಯೂ ಅಂದರೆ, ನಮಗೆ ಪೂರ್ತಿ ನಮ್ಮದನ್ನು ಕೊಡೋಕ್ಕಾಗಲ್ಲ. ನೀವು ನಿಮ್ಮನ್ನು ಸಂಪೂರ್ಣ ಕೊಟ್ಟ ಕಡೆ ಪೂರ್ತಿ ವ್ಯಾಲ್ಯೂ ಸಿಗುತ್ತೆ ಲೈಫ್ನಲ್ಲಿ. ನಾವು ಎಷ್ಟು ಕೊಟ್ಟಿದ್ದೀವಿ, ಏನೋ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ಕೊಟ್ಟರೆ ನಾವು ಹೇಗೆ ಪೂರ್ತಿ ವ್ಯಾಲ್ಯೂನ ನಾವು ಪಡ್ಕೊಳ್ಳೋಕ್ಕಾಗತ್ತೆ? ಎಲ್ಲದರಲ್ಲೂ ಫಾಲ್ಸ್ ವ್ಯಾಲ್ಯೂ, ಬರೀ ಚೀಪ್. ಅದು ಬರೀ ಮನಸ್ಸಿನಲ್ಲಿ ಬುದ್ಧಿನಲ್ಲಿ ಕೊಟ್ಟ ವ್ಯಾಲ್ಯೂ ಅದು ರಿಯಾಲಿಟಿ ಥರ ಕಾಣುತ್ತೆ, ಆದರೆ ಅದು ರಿಯಾಲಿಟಿ ಅಲ್ಲ. ಇದಕ್ಕೆ ಹೇಳ್ತಾರೆ ಸೂಪರ್ಫಿಷಿಯಲ್ ಫಾರ್ಮ್ಯಾಲಿಟಿ ಅಂತ. ಕೃತಜ್ಞತೆ, ಕೃತಕವಾದ ಸೌಜನ್ಯ, ಕೃತಕವಾದ ಪ್ರೀತಿ. ಎಲ್ಲೆಲ್ಲಿ ಪ್ರೀತಿ, ನಿಷ್ಠೆ ಮತ್ತು ಆ ಒಂದು ವಿಶ್ವಾಸ ತೋರಿಸ್ಬೇಕೋ ಅಲ್ಲೆಲ್ಲ ಲಾಯಲ್ ಆಗಿರ್ತೀವಿ. ಲಾಯಲ್ಟಿ ಅನ್ನೋದೇ ಗುಲಾಮಗಿರಿ. ಅದು ಆ ರೀತಿ ಕಾಣುತ್ತೆ. ಆದರೆ ನಾವು ಪ್ರೀತಿ ಮಾಡುವಾಗ ಅದರ ಥರನೇ ಕಾಣುತ್ತೆ. ಆದರೆ ವಿ ಆರ್ ಕನ್ಸರ್ನ್ ವಿತ್ ಲವ್
ವಿ ಗೋ ಥ್ರೂ ಆಲ್ ದ್ಯಾಟ್ ಗೆಸ್ಚರ್ಸ್, ಲವ್ ಗೆಸ್ಚರ್ಸ್, ಏನೇನು ಮಾಡಬೇಕು ಎಲ್ಲ ಮಾಡಿರ್ತೀವಿ. ಅದರಲ್ಲಿ ಪ್ರೀತಿ ಥರನೇ ಕಾಣುತ್ತೆ, ಆದರೆ ನಮ್ಮ ಹೃದಯ ಚೂರು ಅದು ಕೆಲಸ ಹೋಗ್ಬಿಟ್ಟಿರಲ್ಲ. ಅಂದರೆ ಹೃದಯ ಕೆಲಸನೇ ಮಾಡಿರಲ್ಲ. ನಾವು ಅದಕ್ಕೆ ನೋಡಿಕೊಂಡಾಗ ನಾವು ಮಾತಾಡಿರೋದಕ್ಕೆಲ್ಲನೂ ಎಷ್ಟೋ ಅರ್ಥನೇ ಇರಲ್ಲ. ವಿ ಡಿಂಟ್ ಮೀನ್, ಏನು ಹೇಳ್ತೀವಿ ಎಲ್ಲ ಏನೇನೋ ಹೇಳ್ತೀವಿ, ಒಳ್ಳೊಳ್ಳೆ ಮಾತುಗಳೇ ಆಡ್ತೀವಿ, ಮನಸ್ಸು ಕಂಡೀಷನ್ನಿಂದ ಎಲ್ಲ ಹಾಗೆ ನಡ್ಕೊಳ್ತೀವಿ. ಅದರಿಂದ ನಾವು ಗಮನಿಸೋದು ಏನಿಲ್ಲಿ, ನಿಜವಾದ ಪ್ರೇಮ ಏನು, ಸ್ಪಂದನ. ಆ ಸ್ಪಂದನ ಇದೆಯಾ? ಇಲ್ಲ, ಗುಲಾಮಗಿರಿ ಆಗುತ್ತೆ. ಯಾವಾಗ ಗುಲಾಮಗಿರಿ ಬಂದ್ಬಿಡುತ್ತೆ, ಲಾಯಲ್ಟಿ ಇದ್ದಾಗ ನೀವು ಪೂರ್ತಿಯಾಗಿ ಪ್ರೀತಿ ಕೊಡೋಕ್ಕಾಗಲ್ಲ. ಯಾಕೆ ಗುಲಾಮ ಕೆಲಸ ಮಾಡ್ತಾನೆ ಅಂದರೆ ಮಾಸ್ಟರ್ಗೋಸ್ಕರ ಮಾಡ್ತಾನೆ, ಲಾಯಲ್ಟಿಯಿಂದ ಮಾಡ್ತಾನೆ. ಅವನಿಗೇನು ಪ್ರೀತಿ ಇದೆಯಾ? ಇಲ್ಲ, ಭಯ ಇದೆ. ಆ ಭಯದಲ್ಲಿ ಮಾಡೋದು ಕಂಡೀಷನ್. ನಾವು ಹೋದಾಗ ಈ ರೀತಿ ನಡ್ಕೋಬೇಕು ಗುರುಗಳ ಹತ್ರ ಅಂತ ನಡ್ಕೊಳ್ಳೋದು, ತಂದೆ ತಾಯಿ ಹತ್ರ ಈ ರೀತಿ ಮಾತಾಡಬೇಕು ವಿನಯದಿಂದ ಹಾಗೆ ನಡ್ಕೊಳ್ಳೋದು, ಮಕ್ಕಳ ಜೊತೆ ಹೀಗಿರಬೇಕು ಹೀಗಿರೋದು, ಎಲ್ಲ ಕಂಡೀಷನ್ ಮಾಡ್ಕೊಂಡು ಮಾಡಿದ್ರೆ ಇದು ಒಂದು ನಾಯಿಯ ಲಾಯಲ್ಟಿ ಆಗುತ್ತೆ, ಡಾಗ್ಸ್ ಲಾಯಲ್ಟಿ. ಬಿಸ್ಕೆಟ್ ಹಾಕಿದ ತಕ್ಷಣ ಅದರಿಂದ ಓಡುತ್ತಲ್ಲ ಅದು, ಅದಕ್ಕೇನು ಗೊತ್ತು? ಅದರ ಲಾಯಲ್ಟಿ ಹಾಗೇನೇನೆ, ಅಷ್ಟೇ ಅದರ ಲಾಯಲ್ಟಿ. ಹಾಗೆ ನಾವು ಕೂಡ ಏನಾದರೂ ಆಗಬೇಕಾದ್ರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ನಡ್ಕೋತೀವಿ. ಇಲ್ಲಿ ಹೃದಯ ಏನು ಕೆಲಸ ಮಾಡೋದೇ ಇಲ್ಲ. ಈ ಥರ ನಮ್ಮ ಹೃದಯ ಕಲ್ಲಾಗಿದ್ದಾಗ ಯಾವ ಇಂಟ್ಯೂಷನ್ ಬರೋಕ್ಕೆ ಸಾಧ್ಯ? ನಮ್ಮ ಹೃದಯ ಕಲ್ಲಾಗಿದ್ದಾಗ ಯಾವ ಆತ್ಮೀಯತೆ, ಒಳ್ಳೆ ಸಂಬಂಧಗಳನ್ನು ನಾವು ಸೃಷ್ಟಿ ಮಾಡೋಕ್ಕೆ ಸಾಧ್ಯ? ಯಾವಾಗಲೂ ಹೊರಗಡೆಯಿಂದಾನೇ ಅಪೇಕ್ಷೆ ಪಡ್ತಾ ಇದ್ದರೆ ಪ್ರೀತಿ, ನಿರೀಕ್ಷೆ ಅದು ಕೂಡ ನಮಗೆ ಸುಳ್ಳೇ ಸಿಗ್ತಾ ಇರುತ್ತೆ ಪ್ರತಿಯೊಬ್ಬರೂ ಹೀಗಿದ್ದಾಗ. ನಿಜವಾದ ಪ್ರೇಮ ಅಂದರೆ ಸ್ಪಂದನ. ಅದರಲ್ಲಿ ಒಂದು ಸಂವೇದನಾಶೀಲತೆ ಆ ಸ್ಪಂದನದಲ್ಲಿ ಇದೆ. ಇದು ಬರೀ ಡ್ಯೂಟಿ ಅಲ್ಲ, ಇದು ಹಾರ್ಟ್ ಬೀಟ್. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಹಾರ್ಟ್ ಬೀಟ್ ಇದು, ಡ್ಯೂಟಿ ಅಲ್ಲ. ಇದರಲ್ಲಿ ನಮಗೆ ಸಂಪೂರ್ಣವಾಗಿ ಆನಂದ ಇದೆ, ಕೊಡುವ ಆನಂದ ಇದೆ, ಇಲ್ಲಿ ಹಂಚ್ಕೊಳ್ಳೋ ಆನಂದ ಇದೆ. ಯಾಕೆಂದರೆ ಇಲ್ಲಿ ಸ್ವಾತಂತ್ರ್ಯ ಇದೆ ಪ್ರೀತಿನಲ್ಲಿ. ಒಳಗಡೆಯಿಂದ ಪ್ರೀತಿ ಬೇಕಾದಷ್ಟಿದೆ, ಅಬಂಡೆಂಟ್ ಆಗಿದೆ, ನಾವು ಕೊಡ್ತೀವಿ. ಆದರೆ ಈ ಥರ ಪ್ರೀತಿನ ಹಂಚ್ಕೊಳ್ಳೋ ಸಮಾಜನೇ ಇಲ್ಲ. ಯಾಕೆಂದರೆ ಸಮಾಜದಲ್ಲಿ ಆ ಲಾಯಲ್ಟಿ ಅನ್ನೋ ಪದ ಇದೆಯಲ್ಲ, ನೀನು ಹೆಂಡ್ತಿನ ಗಂಡಂಗೆ ಲಾಯಲ್ ಆಗಿರು, ನೀನು ಶಿಷ್ಯನ ಗುರುಗೆ ಲಾಯಲ್ ಆಗಿರು, ನೀನು ಮಗುನ ತಂದೆ ತಾಯಿಗೆ ಲಾಯಲ್ ಆಗಿರು, ನೀ ಸ್ಟೂಡೆಂಟ ಟೀಚರ್ಗೆ ಲಾಯಲ್ ಆಗಿರು, ಅವ್ರಿಗೆ ಲಾಯಲ್ ಆಗಿರು, ಇವ್ರ ಎಕ್ಸ್ಪ್ಲಾಯ್ಟ್ ಮಾಡಿ 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 ಒಂದು ಪೊಲಿಟಿಷಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡೋದೇನೆ, ಪ್ರೀಸ್ಟ್ಗಳು ಎಕ್ಸ್ಪ್ಲಾಯ್ಟ್ ಮಾಡೋದೇನೆ, ಯಾರನ್ನೂ ಏನು ಪ್ರಶ್ನೆ ಕೇಳೋ ಹಾಗೆ ಇಲ್ಲ. ಎಲ್ಲನೂ ಈ ಥರ ಲಾಯಲ್ಟಿ ಅನ್ನೋ ಒಂದು ಪದ ಏನಿದೆ ಅದಕ್ಕೆ ಚೆನ್ನಾಗಿ ಗೌರವ ಕೊಟ್ಟು ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಬಂದಿದೆ ಸಮಾಜ. ಟು ಎನ್ಸ್ಲೇವ್ ಪೀಪಲ್ ಇನ್ ಸೋ ಮೆನಿ ವೇಸ್. ಕಟ್ಟಾಕಿ ಲಾಯಲ್ಟಿಗೋಸ್ಕರನೇ ನಿಜವಾದ ಪ್ರೀತಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕರ್ತವ್ಯದ ಮೇಲೆ ಕೆಲಸಗಳು ನಡೀತಾ ಇದೆ. ನಾನು ಅದನ್ನೇ ಹೇಳಿದೆ, ಸಾವಿರಾರು ವರ್ಷಗಳಿಂದ ಹಿಂದೆ ಸತಿ ಸಹಗಮನ ಪದ್ಧತಿ, ಅದರಲ್ಲಿ ಎಷ್ಟೋ ಹೆಂಗಸರು ಲಾಯಲ್ ಆಗಿ, ಗಂಡನಿಗೆ ಲಾಯಲ್ ಆಗಿ ಒಂದು ಬೆಂಕಿನಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡು, ನಿಧಾನವಾಗಿ ಗೊತ್ತಾಯಿತು ಅದು ಬೇಡ, ನಿಲ್ಲಿಸಿದ್ರು. ಯಾಕೆ ಅಂದರೆ ಸಮಾಜದಲ್ಲಿ ಈ ಥರ ಲಾಯಲ್ಟಿನಲ್ಲಿ ಎಲ್ಲರೂ ಒಬ್ಬರಿಂದ ಒಬ್ಬರು ಆಳ್ತಾ ಇದ್ದಾರೆ. ಅವಳು ಏನಾದರೂ ಬೀಳದೆ ಇದ್ರೆ ಅವಳಿಗೆ ಗೌರವವೇ ಕೊಡ್ತಿರ್ಲಿಲ್ಲ, ಬಹಿಷ್ಕಾರ ಹಾಕ್ತಾ ಇದ್ರು, ಅವಳನ್ನ ಅಟ್ತಾ ಇದ್ರು ಊರಿಂದ ಆಚೆಗೆ. ಈ ಥರ ಇತ್ತು ಸಮಾಜ. ಕಲೆಕ್ಟಿವ್ ಮೈಂಡ್ ಅಂದರೆ, ಕ್ರೌಡ್ ಮೈಂಡ್ ಅಂದ್ರೇನೆ ಅದು ಕಾಣೋದು, ತೋರೋದು, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು. ಎಲ್ಲೂ ಮ್ಯಾನಿಪುಲೇಷನ್ನು, ಎಕ್ಸ್ಪ್ಲಾಯ್ಟೇಷನ್ ನಡೀತಾನೆ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಏನು ಕಾಣ್ತಾ ಇದೆ ಅಷ್ಟೇ, ಒಳಗಡೆ ಏನಿದೆ ಯಾರಿಗೂ ಬೇಕಾಗಿಲ್ಲ. ಈ ಟೈಮ್ನಲ್ಲಿ ನಾವು ಯೋಚನೆ ಮಾಡಬೇಕು. ಪ್ರೀತಿ ಆಗಲಿ, ವಿಶ್ವಾಸ ಆಗಲಿ ನಮ್ಮಲ್ಲಿ ನಾವು ಕಂಡ್ಕೊಂಡ್ಬಿಟ್ರೆ, ಆ ಟ್ರೆಷರ್ ನಮ್ಮಲ್ಲಿದ್ದರೆ ನಾವೇ ಸ್ವಾಮಿ ಆದರೆ ಅದಕ್ಕೆ ಎಲ್ಲರಿಗೂ ಕೂಡ ಬೇಕಾದಷ್ಟು ಕೊಡ್ಬೋದು. ಇದು ಸ್ಪಿರಿಚುಯಾಲಿಟಿ ಪ್ರಾರಂಭ ಆಗೋ ಜಾಗ ನಮ್ಮ ಹೃದಯ, ಆ ಸ್ಫುರಣ ಆಗೋ ಜಾಗ ನಮ್ಮ ಹೃದಯ. ನಾವು ಆದಷ್ಟು ನಮ್ಮ ಆಲೋಚನೆಗಳನ್ನು ಹೃದಯದಿಂದ ಮಾಡಿದ್ರೆ ಅದರಲ್ಲಿ ಏನೋ ಒಂದು ಸಾರ ಸತ್ವ ಲೈಫ್ನಲ್ಲಿ ಕಾಣ್ಬೋದು. ನಾಳೆ ಇದನ್ನು ಮುಂದುವರಿಸ್ತೀನಿ.